ಓಕೆ, ನೀವು ಸುಮಾರು ಗೇಮ್ಗಳಲ್ಲಿ ಸ್ಟೆಪ್ ಬ್ಯಾಕ್ ಮಾಡಿದ್ದೀರಿ ಅಂತ. ಹೌದು. ಸೊ ಇಂಟೆನ್ಷನಲಿ ಬೇಡ, ಇದು ಸವಾಸ ಬೇಡ, ನಾನು ಬಂದಿದ್ದೀನಿ ಸೇಫ್ ಆಗಿ ನಾನು ವಾಪಸ್ ಕಳಿಸ್ತೀನಿ. ಹೌದು. ನಮ್ ಕೈಲಿ ಆಗಿಲ್ಲ ಅಂದ್ರೆ ನಾವು ಮಾಡಕ್ ಹೋಗ್ಬಾರ್ದು. ಮಾಡ್ಬಿಟ್ಟು ಡ್ಯಾಮೇಜ್ ಮಾಡ್ಕೊಂಡು ಇನ್ನೊಬ್ರನ್ನ ಬ್ಲೇಮ್ ಮಾಡಕ್ ಆಗಲ್ಲ. ಸೊ ನಮ್ ಲೈಫ್ ನಮ್ ಹೆಲ್ತ್ ಗೆ ನಾವೇ ಜವಾಬ್ದಾರಿ. ನನಗ್ ಫಸ್ಟ್ ಥಾಟ್ ಬಂದಿದ್ದು, ಏನೇ ಟಾಸ್ಕ್ ಮಾಡೋದು ನಮ್ಮಮ್ಮ ಏನ್ ಅನ್ಕೋತಾರೆ, ಮನೆಗೆ ಈ ತರ ಹೋದ್ರೆ ನಮ್ಮಮ್ಮಗೆ ಏನ್ ರಿಯಾಕ್ಷನ್ ಇರ್ಬೋದು. ಸೊ ನಮ್ ತಂದೆ ತಾಯಿ ಒಂಥರ ತುಂಬಾ ಆಸೆ ಇಟ್ಕೊಂಡು ಬೆಳೆಸಿರ್ತಾರೆ. ಸೊ ಅವ್ರು ಇದೇನಾದ್ರು ಒಲಿಂಪಿಕ್ಸ್ ಆಗಿದ್ರೆ ನಾನು ಆಡ್ತಾ ಇದ್ದೆ, ಕೈಯೋ ಕಾಲೋ ಹೋಗ್ಲಿ ನಮ್ ದೇಶಕ್ಕೆ ಒಂದ್ ಒಳ್ಳೆ ಮೆಡಲ್ ಬರುತ್ತೆ ಅಂತ ಆಗ್ತಿದೆ. ಯಾ, ಬಟ್ ದಿಸ್ ಇಸ್ ನಾಟ್ ವರ್ತ್ ಅವರ್ ಹೆಲ್ತ್. ಬಟ್ ಹೆಲ್ತ್ ಅನ್ನೋದಕ್ಕಿಂತ ಈ ತರ ಒಂದು ಸಿಸ್ಟಮ್ ನಮ್ಮ ಸೊಸೈಟಿಯಲ್ಲಿ ಇರಬೇಕು ಅಂತ ಅನ್ಸುತ್ತಾ? ನಾಟ್ ರಿಯಲಿ. ಅಲ್ಲ, ನಾಟ್ ರಿಯಲಿ ಇಸ್ ನಾಟ್ ದಿ ರೈಟ್ ವರ್ಡ್ ಅಂತ ಅನ್ಸುತ್ತೆ ಚಿನ್ಮಯಿ. ಯಾಕಂದ್ರೆ ಕೆಲವು ಕಂಟೆಸ್ಟೆಂಟ್ಸ್ ಇನ್ನೂ ಇದ್ದಾರೆ, ಅವ್ರು ಎಂಜಾಯ್ ಮಾಡ್ತಾರೆ ಶೋನ. I'm not talking about, see, ಎಲ್ಲಾದ್ರಲ್ಲೂ ಒಂದು ವರ್ಷದಲ್ಲೂ ಒಬ್ಬ ಬೆಸ್ಟ್ ಮನುಷ್ಯ ಬಂದೇ ಹೋಗ್ತಾನೆ. ಈಗ ಎಕ್ಸಾಂಪಲ್ ಜೈಲಲ್ಲಿ ಬೆಸ್ಟ್ ಪ್ರಿಸನ್ ಇದೆ, ರೈಟ್? ಸೊ ಅದರಲ್ಲಿ ವಿ ಆರ್ ನಾಟ್ ಟೆಲಿಂಗ್ ಇಸ್ ಬೆಸ್ಟ್. ನಾನು ಹೇಳ್ತಿದ್ದು ಸಾರ್ವಜನಿಕವಾಗಿ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಆಗುವಂತ ಫಾರ್ಮ್ಯಾಟ್ ಅಂತ ಕರಿತೀವಿ ನಾವು. ಸೊ ಈ ಫಾರ್ಮ್ಯಾಟ್ ಹೆಣ್ಣು ಮಕ್ಕಳಿಗೆ ಡಿಸೈನ್ ಮಾಡಿರುವಂತದ್ದ ಅಥವಾ ಯೂಸ್ಫುಲ್ ಇದೆಯಾ? ಇನ್ ಜನರಲ್ ಈಗ ಬೇರೆ ಯಾವ್ದೋ ಕಂಟೆಸ್ಟೆಂಟ್ ನನ್ನ ಮಗಳನ್ನ ನಾನು ಕಳಿಸ್ಬೋದಾ ನಾನು ನಿಮ್ಮನ್ನ ಕೇಳಿದ್ರೆ ವಾಟ್ ಡು ಯು ಸೇ? ನಾನು ಇದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನನ್ಗನ್ಸುತ್ತೆ ಶೋ ಕೂಡ ಕಾಲಕ್ಕೆ ತಕ್ಕ ಹಾಗೆ ಬದಲಾಗಬೇಕು. ಬಿಕಾಸ್ ಪ್ರಾಬ್ಲಿ ಒಂದ್ 10-15 ವರ್ಷ ಹಿಂದೆ ಹಳ್ಳಿ ಅಂದ್ರೆ ಹಿಂಗೆ, ಹಳ್ಳಿ ಅಂದ್ರೆ ನಾಟ್ ಡೆವಲಪ್ಡ್ ಹಂಗಿರ್ಬೋದು. ಬಟ್ ಇವಾಗಿನ ಹಳ್ಳಿಯಲ್ಲಿ ಹಂಗಿಲ್ಲ. ಹಳ್ಳಿ ಜನರು ನಮ್ಗಿಂತಾನು ಕ್ಲೀನ್ ಆಗಿರ್ತಾರೆ, ನಮ್ಗಿಂತಾನು ಒಳ್ಳೆ ಅವಾಗ ಬೆಳೆದಿದ್ದ ಗಿಡ ಮರದಲ್ಲಿ ಫ್ರೂಟ್ಸ್ ವೆಜಿಟೇಬಲ್ಸ್ ಎತ್ಕೊಂಡು ಕಟ್ ಮಾಡಿ ಅವಾಗ ಅಡ್ಗೆ ಮಾಡ್ತಾರೆ. ಅವ್ರು ಇನ್ನೂ ಜೀವನ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಸೊ ನನ್ನ ಪ್ರಕಾರ ಶೋ ಫಾರ್ಮ್ಯಾಟ್ ಅವರು ಹಳ್ಳಿ ಜೀವನ ಅಂದ್ರೆ ಹೆಂಗಿರುತ್ತೆ ಅಂತ ಜನರಿಗೆ ತೋರಿಸ್ಬೋದು. ಇವಾಗ ನಾವೆಲ್ಲರೂ ಸಿಟಿ 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 ಅಂತ ಬರ್ತೀವಿ, ಪೊಲ್ಯೂಷನ್ ಮಾಡ್ತೀವಿ, ಜಾಗನೇ ಇಲ್ಲ ಬೆಂಗಳೂರಲ್ಲಿ, ಅಷ್ಟು ಟ್ರಾಫಿಕ್ ಆಗೋದಿದೆ. ಈ ಶೋ ಮೂಲಕ ಇವಾಗ ಒಂದು ಚಾನೆಲ್ ಆಗೋರಿಗೆ ತುಂಬಾ ಪವರ್ ಇದೆ, ತುಂಬಾ ರೀಚ್ ಇದೆ. ಈ ಶೋ ಮೂಲಕ ಹಳ್ಳಿಯಲ್ಲೂ ನಾವು ವಾಸವಾಗಿರ್ಬೋದು ಅಂತ ತೋರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾನು. ಜನಗಳನ್ನ ಸಿಟಿಯಿಂದ ಹಳ್ಳಿ ಒಳಗೆ ಸೆಳೆಯುವಂತಹ ಶಕ್ತಿ ಇದೆ. ಎಕ್ಸಾಕ್ಟ್ಲಿ. ಬಟ್ ಇದನ್ನ ಇವರು ಮಿಸ್ಯೂಸ್ ಮಾಡಿದ್ದಾರೆ. ಮಿಸ್ಯೂಸ್ ಗಿಂತ ಇನ್ನೂ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡಿಲ್ಲ. ಇವಾಗ ಈ ಶೋ ನೋಡಿದ್ರೆ, ಓ ಇಷ್ಟ ಕಷ್ಟನಾ ಹಳ್ಳಿ, ಓ ಸಗಣಿ ಹಾಕ್ತಾರಾ, ಓ ಹಿಂಗಿರುತ್ತೆ. ಸೊ ಅದು ಆಕ್ಚುಲಿ ಒಂದು ಪನಿಷ್ಮೆಂಟ್ ಆಗಿತ್ತು, ಎಮ್ಮೆ ಹಾಲ್ ಕರೆಯೋ ಟಾಸ್ಕ್ ಅಲ್ಲಿ. ಸೊ ಓಕೆ, ಟಾಸ್ಕ್ ಇಸ್ ಫೈನ್, ಕೆಲವು ಚೆನ್ನಾಗಿ ಆಡಿದ್ರು, ನಾನು ಆವರೇಜ್ ಆಗಿ ಆಡಿದೆ, ನಮ್ಮ ಪಾರ್ಟ್ನರ್ ಯುಕ್ತ ಅವ್ರು ಸೂಪರ್ ಆಗಿ ಆಡಿದ್ರು. ಬಟ್ ಕೊನೆಯದಾಗಿ ಒಂದು ಹೇಳ್ತಾರೆ, ಇವಾಗ ಯಾರ್ಯಾರಿಗೆ ಚೂರು ಹಾಲ್ ಕರ್ದಿಲ್ಲ ಅವ್ರಿಗೊಂದು ಪನಿಷ್ಮೆಂಟ್ ಇದೆ ಅಂತ. ಅವ್ರ ಮೇಲೆ ಸಗಣಿ ಸುರಿದ್ರು. ಅವ್ರು ಸಗಣಿ ಜೊತೆ ಅದು ಏನೇನೋ ಮಿಕ್ಸ್ ಆಗಿತ್ತು, ಅದು ತುಂಬಾ ಇಟ್ ವಾಸ್ ಸ್ಟಿಂಕಿಂಗ್ ವೆರಿ ಬ್ಯಾಡ್ಲಿ. ಸೊ ಪನಿಷ್ಮೆಂಟ್ ಇರುತ್ತೆ ಅಂತ ಗೊತ್ತಿತ್ತು, ಈ ಮಟ್ಟಿಗೆ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ನೋಡ್ಲೇ ಇಲ್ಲ. ನಾನು ಕಣ್ಣು ಮುಚ್ಕೊಂಡು ಹಿಂದೆ ತಿಳ್ಕೊಂಡ್ಬಿಟ್ಟೆ. ನಾನು ಇದನ್ನೆಲ್ಲ ನೋಡಲ್ಲ, ಇಟ್ಸ್ ನಾಟ್ ಫೇರ್, ಇಟ್ಸ್ ಟು ಇನ್ಹ್ಯೂಮನ್ ಅನಿಸ್ತು. ಯಾಕೆ ಅಂದ್ರೆ ಟಾಸ್ಕ್ ಸೋತವ್ರಿಗೆ ಪನಿಷ್ಮೆಂಟ್ ಇರ್ಲಿ, ಆ ಪನಿಷ್ಮೆಂಟ್ ಇಂದ ಕಲಿಕೆ ಇರ್ಬೇಕು, ಏನಾದ್ರು ಶ್ರಮ ಆಗಂತ ಇರ್ಬೇಕು, ಚಾಲೆಂಜಿಂಗ್ ಇನ್ಸ್ಪೈರಿಂಗ್. ನೆಕ್ಸ್ಟ್ ಟೈಮ್ ಅಯ್ಯೋ ನಾವು ಸರಿಯಾಗಿ ಆಡ್ಬೇಕಪ್ಪ ಟಾಸ್ಕ್. ಈ ಪನಿಷ್ಮೆಂಟ್ ಇಂದ ಎಲ್ಲರಿಗೂ ಭಯ ಆಯ್ತು. ಇಲ್ಲ, ನಿಮ್ಮ ಆಶ್ ಮೇಲೆ ಅವ್ರು ಹೇಳ್ತಾ ಇದ್ರು, ನನಗೆ ಅಕ್ಕುಲ್ ನೆನ್ಸ್ಕೊಂಡ್ರೆ ಭಯ ಆಗೋದು, ಏನ್ ಪನಿಷ್ಮೆಂಟ್ ನೆಕ್ಸ್ಟ್ ಇದೆ. ನಿಜ ನನ್ಗೆ ಅದ್ ನೋಡಿದಾಗ ಫೈನ್, ಇವಾಗ ಎಲ್ಲ ಕೆಲವೊಂದ್ ಕಡೆ ಸಗಣಿ ಇಸ್ ವೆರಿ ಗುಡ್ ಹಾಕೊಂಡ್ವಿ, ಫೈನ್. ಇಮಿಡಿಯೇಟ್ ಆಗಿ ಸ್ನಾನಕ್ಕೆ ಅವಸ್ಥೆ ಮಾಡ್ಬಿಟ್ಟಿದ್ರೆ ಯಾರು ಕಂಪ್ಲೇಂಟ್ ಓ ಮೈ ಗಾಡ್, ಇಲ್ಲಿ ಸ್ನಾನ ಮಾಡಕ್ ಬಿಡಲ್ವಾ? ಅಂದ್ರೆ ಅವ್ರು ಅಲ್ಲೇ ಇದ್ರು ಸುಮಾರು ಒಂದು ಬೆಳಗಿನ ಜಾವವರೆಗೂ ಅಲ್ಲೇ ಇದ್ರು ಅವರು. This is highly new. Yeah, this is not, ಅದೊಂದು ಇಷ್ಟ ಆಗಿಲ್ಲ. ಅದು ಇರಿಟೇಷನ್ ಆಗುತ್ತೆ ಅಥವಾ ಕಡ್ತ ಸ್ಟಾರ್ಟ್ ಆಗುತ್ತೆ. ನಾವೇನೇ ಎಲ್ಲ ಒಂದು ಸಗಣಿ ಬಡ್ಕೊಂಡು ತೊಳ್ಕೊಬೇಕಪ್ಪ ಇಮಿಡಿಯೇಟ್ ಅಂತೀವಿ. ಹೌದು, ಸಗಣಿ ತುಳಿಯೋ ತಪ್ಪಿಲ್ಲ, ಅದು ನಾವು ಸಾಕುವಂತ ಹಸು ಕರುಗಳದು. ನಾವು ಸಗಣಿನ ಕೈಲಿ ಇಟ್ಕೊಂಡು ಬಳ್ದಿದೀವಿ ಅಥವಾ ಬಾಚಾಕಿರ್ತೀವಿ, ಅದನ್ನ ಸಮಸ್ಯೆ ಇಲ್ಲ. ಆದ್ರೆ ಮೈಕ್ ಬಡ್ಕೊಂಡು ಇಟ್ಕೊಂಡಿರೋದು ಇದು ಹಳೆ ಕಾಲದಲ್ಲಿ ಈ ಸ್ಲೇವರಿ ಸಿಸ್ಟಮ್ ಅಲ್ಲೂ ಇರಲಿಲ್ಲ. ಹೌದು, ನನಗೂ ಹಾಗೆ ಅನಿಸ್ತು. ಸೊ ಐ ಫೆಲ್ಟ್ ಓಕೆ, ಪನಿಷ್ಮೆಂಟ್ಸ್ ಇನ್ನ ಏನಾದ್ರು ಊಟ ತಿಂಡಿ ಬಿಟ್ಟು ಅಥವಾ ಚಕ್ಕರ್ ಹಾಕೋದು ಅಥವಾ ಒಂದೊತ್ತಲ್ಲಿ ಬರೀ ಗಂಜಿ ಅನ್ನ, ಫೈನ್, ಅಂತ ತಿಂದ್ರೆ ನಾವು ಹೆಲ್ದಿ ಆಗಿರ್ತೀವಿ, ಪರವಾಗಿಲ್ಲ. ಅಥವಾ ಏನಾದ್ರು ಫುಲ್ ಮನೆ ಕೆಲಸ ನಾವೇ ಮಾಡತ್ತಾರ, ಅವ್ರ ಮನೇಲಿ ಅಂದ್ರೆ 30 ಜನ ಆತರ ಇರ್ತಾರೆ, ಅವ್ರಿಗೆಲ್ಲರಿಗೂ ಅಡ್ಗೆ ಮಾಡಾಕೋದು, ದಟ್ ಇಸ್ ಕಷ್ಟ. ನಾವು ಅದೆಲ್ಲ ಯಾವತ್ತೂ ಮಾಡೇ ಇಲ್ಲ. ಆಮೇಲೆ ಒಂದು ಪಕ್ಷ ಓಕೆ ವಿ ಕ್ಯಾನ್ ಅಕ್ಸೆಪ್ಟ್ ಇಟ್ ಅಟ್ ದ ನೆಕ್ಸ್ಟ್ ಟೈಮ್, ಆಯ್ತಪ್ಪ ಕುಕಿಂಗ್ ವಿ ಕ್ಯಾನ್ ಅಕ್ಸೆಪ್ಟ್.
ಹೌದು. ಅಂಡ್ ಇವ್ರು ಎಷ್ಟೊಂದು ರಿಯಾಲಿಟಿ ಶೋಸ್ ನಡೆಸ್ತಾರೆ. ನಾನು ಅವ್ರಿಗೆ ಹೇಳೋ ಜಾಗದಲ್ಲಿ ಐ ಆಮ್ ವೆರಿ ಯಂಗ್. ಸೊ ಅವರು ಟೇಕ್ ಇಟ್ ಲೈಕ್ ದಟ್ ಚಿನ್ಮಯಿ ಅವರೇ. ಸಿ ಇಲ್ಲಿ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ವಿಚಾರ ಅಲ್ಲ, ಇಲ್ಲಿ ಸಮಾಜಕ್ಕೆ ಅರ್ಥ ಆಗ್ಬೇಕಾಗಿರೋದೇನು ಅಂತಂದ್ರೆ ನನ್ನ ಎಕ್ಸ್ಪೀರಿಯನ್ಸು. ನಾನು 8 ವರ್ಷದ ಬಾಲಕನಾಗಿದ್ದು, ನಾನು 8 ವರ್ಷದ ಬಾಲಕನಿಗೆ ನನಗೆ ಏನು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳ್ಕೊಳ್ಳೋದೇ ವೇದಿಕೆ ಇದೆ. ಸೊ ಹಾಗಾಗಿ ನಾನು ಹೇಳ್ಕೊಡ್ತಿದ್ದೀನಿ ಅನ್ನೋದಲ್ಲ, ಅವ್ರಿಗೆ ಗೊತ್ತಿಲ್ಲ. ನೀವ್ ಹೇಳಿದ್ರೆ ತಾನೇ ಅರ್ಥ ಆಗೋದು. ನೆಕ್ಸ್ಟ್ ಒಂದು ಎಪಿಸೋಡ್ ಅಥವಾ ರಿಯಾಲಿಟಿ ಶೋ ಮಾಡಿದಾಗ ದಯಮಾಡಿ ಇಂತಹ ಹೀನಾಯವಾದ ಪನಿಷ್ಮೆಂಟ್ಗಳನ್ನ ಹೆಣ್ಮಕ್ಳು ಕೊಡಬಾರ್ದು. ನೀವು ಕೊಡಿ, ಫೇರ್ ಅಂಡ್ ಹಾಫ್. ಇಲ್ಲ ಈಗ ನೋಡಿ, ನಿಮ್ಗೆ ತೆಗೆದೇ ಹಾಕ್ಬಿಡಿ ಶೋ ಇಂದ, ಇಟ್ ಈಸ್ ನೆವರ್ದಲೆಸ್ ಬ್ಯಾಡ್ ಇಲ್ಲ. ಆದ್ರೆ ನೀವು ಈ ರೀತಿ ಕುತ್ಕೊಂಡು ಚಿತ್ರಹಿಂಸೆಗಳನ್ನ ಮಾಡಿಸಿದ್ರೆ ಎಲ್ಲ ಪ್ರತಿಯೊಂದು ಹೆಣ್ಮಕ್ಳು ಬಂದು ಹೇಳಲ್ಲ. ಕೆಲವರು ಡಿಪ್ರೆಷನ್ ಹೋಗ್ತಾರೆ, ಕೆಲವರು ಆತ್ಮಹತ್ಯೆ ಮಾಡ್ಕೊಂತಾರೆ, ಕೆಲವರು ಮೌನವಾಗಿ ಲೈಫ್ ಟೈಮ್ ಸರೆಂಡರ್ ಆಗ್ತಿರ್ತಾರೆ, ಕೆಲವರು ಅದರಿಂದ ಟ್ರೋಮಾ ಹೋಗಿರ್ತಾರೆ. ಟ್ರೋಮಾ ವಿಲ್ ಬಿ ಇನ್ಕ್ಯೂರಬಲ್ ಟ್ರೋಮಾಸ್ ಇರುತ್ತೆ. ಸೊ ಇಂಥವೆಲ್ಲವನ್ನ ಯಾರು ಮಾತಾಡೋದು ನಾವು? ಎಕ್ಸಾಕ್ಟ್ಲಿ. ಸೊ ದಟ್ ಇಸ್ ಐ ಫೆಲ್ಟ್ ಇನ್ನ ಕ್ರಿಯೇಟಿವ್ ಪನಿಷ್ಮೆಂಟ್ಸ್ ನೋಡೋರ್ಗೂ ಮಜಾ ಬರಬೇಕು, ಓ ಫನ್ ಆಗಿದೆ. ಸೊ ನಾವಿದು ಅಪೋಸ್ ಮಾಡಿದಾಗ ಆಮೇಲೆ ಐ ಫೆಲ್ಟ್ ಪನಿಷ್ಮೆಂಟ್ ಸಿವಿಯರಿಟಿ ಕಮ್ಮಿ ಆಯ್ತು. ಬಿಕಾಸ್ ನಾವೆಲ್ಲರೂ ವಿ ಟೋಲ್ಡ್ ನಮ್ಗೆ ಇಷ್ಟ ಆಗ್ತಿಲ್ಲ ಈ ಪನಿಷ್ಮೆಂಟ್. ಸೊ ಆಮೇಲೆ ನನಗೆ ಪನಿಷ್ಮೆಂಟ್ಸ್ ಬಂತು. ಸೊ ನನ್ಗೆ ಅದರಲ್ಲಿ ಏನದು ಹಾಗಲಕಾಯಿ ಜ್ಯೂಸ್ ಕುಡಿಯೋದು. ಐ ಆಮ್ ಅ ಫಿಟ್ನೆಸ್ ಪರ್ಸನ್. ನನ್ಗೆ ಅದ ಕೊಟ್ಟರು ಖುಷಿಯಾಗಿ ಕುಡ್ದೆ. ನನಗೂ ನನ್ನ ಪಾರ್ಟ್ನರ್ಗೂ ಇತ್ತು ಪನಿಷ್ಮೆಂಟ್. ಅವಳದು ಗ್ಲಾಸ್ ತಗೊಂಡು ನಾನೇ ಕುಡ್ದೆ. ಸೊ ಇಂಥದ್ದಿದ್ರೆ ಅಕ್ಕನವ್ರು ಹೇಳ್ತಾರೆ, ಏನ್ ಸಕ್ಕರೆ ಏನಾದ್ರು ಹಾಕೊಟ್ಬಿಟ್ಟಿದ್ದೀರಾ ಹಿಂಗೆ, ಅವ್ರು ಅಷ್ಟು ಸಲೀಸಾಗಿ ಕುಡ್ಬಿಟ್ರು ಒಂದೇ ಸಲಕ್ಕೆ. ಅದು ನಾವೆಲ್ಲ ಹೇಗೆ that they changed after we told them it's not good ಅಂತೆಲ್ಲ ಹೇಳಿದ್ಮೇಲೆ ಹಂಗ್ ಮಾಡಿದ್ರು. ಅದರ್ವೈಸ್ ಐ ಫೀಲ್ ವರ್ಸ್ಟ್ ಆಗುತ್ತೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.